ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 6ನೇ ತರಗತಿಯ 3ನೇ ಪಾಠ ಕಿತ್ತೂರು, ಕೊಡಗು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ ಪಾಠಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ನಾವು ಹಿಂದಿನ ಅವಧಿಯಲ್ಲಿ ಕೊಡಗು ಮತ್ತು ಕಿತ್ತೂರಿನ ಬಗ್ಗೆ ತಿಳ್ಕೊಂಡಿದ್ದೀವಿ. ಆ ಒಂದು ಅವಧಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮೆಲುಕು ಹಾಕೋದ್ರ ಮೂಲಕ ನಾವು ಅದನ್ನು ನೆನಪು ಮಾಡ್ಕೊಳ್ಳೋಣ. ಕೊಡಗನ್ನು ಆಳಿದ ಮುಖ್ಯವಾದ ಅರಸುಮನೆತನ ಯಾವುದು? ನಿಮ್ಮ ಉತ್ತರ ಸರಿಯಾಗಿದೆ. ಕೊಡಗನ್ನು ಆಳಿದಂತಹ ಮುಖ್ಯವಾದ ಅರಸುಮನೆತನ ಹಾಲೇರಿ ಅರಸುಮನೆತನ. ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬ ಈಸಿಯಾಗಿರೋ ಪ್ರಶ್ನೆನೇ ತೆಗೆದಿದ್ದೀನಿ. ಏನಪ್ಪ ಪ್ರಶ್ನೆ ಅಂದರೆ, ಸಂಗೊಳ್ಳಿ ರಾಯಣ್ಣ ಯಾರು? ನಿಮ್ಮ ಉತ್ತರ ಸರಿಯಾಗಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಬಂಟ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಬಂಟ. ಇಂದಿನ ಅವಧಿಯಲ್ಲಿ ನಾವು ತುಳುನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು ಕೊಡುಗೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬ್ರಿಟಿಷ್ ಆಳರಸರು, ನಿಜಾಮ ಮತ್ತು ಸ್ಥಳೀಯ ಜಮೀನ್ದಾರರ ವಿರುದ್ಧ ನಡೆದಂತಹ ಹೋರಾಟಗಳನ್ನು ಅರ್ಥ ಮಾಡಿಕೊಳ್ಳೋಣ. ತುಳುನಾಡು ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಕರಾವಳಿಯ ಒಂದು ಭಾಗ ಆಗಿತ್ತು. ಹೆಚ್ಚು ಕಡಿಮೆ ಈಗಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಅದನ್ನು ತುಳುನಾಡು ಅಂತ ಕರೀತಾ ಇದ್ರು. ಪುರಾಣ ಸಾಹಿತ್ಯದಲ್ಲಿ ಈ ಪ್ರದೇಶವನ್ನ ಪರಶುರಾಮ ಕ್ಷೇತ್ರ ಅಂತ ಗುರುತಿಸಿದ್ದಾರೆ. ಇಲ್ಲಿನ ಜನರ ಭಾಷೆ ತುಳು ಭಾಷೆ. ಅದರ ಜೊತೆಗೆ ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳನ್ನಾಡುವಂಥ ಜನರು ಕೂಡ ನಮ್ಮ ತುಳುನಾಡಿನಲ್ಲಿ ಇದ್ದಾರೆ. ಮಕ್ಕಳೇ, ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಈ ಎರಡೂ ಜಿಲ್ಲೆಗಳು ತುಳುನಾಡಿಗೆ ಬರುತ್ತೆ ಅಂತ. ನೋಡಿ, ನಾವು ಕರ್ನಾಟಕದ ಭೂಪಟದಲ್ಲಿ ಅದನ್ನು ಗುರುತಿಸೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಈ ಎರಡೂ ಜಿಲ್ಲೆಗಳನ್ನು ಒಟ್ಟಾಗಿ ತುಳುನಾಡು ಅಂತ ಕರೀತಾರೆ ಮಕ್ಕಳೇ. ನೋಡಿ, ತುಳುನಾಡನ್ನು ಕದಂಬರು, ಆಳುಪರು, ಹೊಯ್ಸಳರು ಹಾಗೆ ವಿಜಯನಗರದ ಅರಸು ಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ. ತುಳುನಾಡಿನಲ್ಲಿ ಸುದೀರ್ಘವಾದಂತಹ ಆಡಳಿತವನ್ನು ಮಾಡಿದವರಂದ್ರೆ ಆಳುಪ ವಂಶದವರು. ಇವರ ರಾಜಧಾನಿಗಳನ್ನಾಗಿ ಉದ್ಯಾವರ, ಉದಯಪುರ ಅಂತ ಕರೀತಾರೆ. ಹಾಗೆ ಮಂಗಳೂರು, ಮಂಗಳಪುರ ಅಂತ ಕರಿತಾ ಇದ್ರು. ಜೊತೆಗೆ ಬಾರಕೂರು ಮುಂತಾದ ರಾಜಧಾನಿಗಳನ್ನ ಈ ಆಳುಪ ವಂಶದವರು ಮಾಡಿಕೊಂಡಿದ್ರು. ಅದ್ರ ಜೊತೆಗೆ ಚೌಟ ಅರಸು ಮನೆತನದ ರಾಣಿ ಅಬ್ಬಕ್ಕ 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿದಂತಹ ಮಹಿಳೆ, ಪೋರ್ಚುಗೀಸರನ್ನ ಸೋಲಿಸಿದಂತಹ ವೀರ ಮಹಿಳೆ ನಮ್ಮ ರಾಣಿ ಅಬ್ಬಕ್ಕ. ಈಗ ನೀವು ಪರದೆಯ ಮೇಲೆ ರಾಣಿ ಅಬ್ಬಕ್ಕನ ಚಿತ್ರವನ್ನ ಕಾಣಬಹುದು. ಮುಂದುವರೆದಂತೆ ಮತಧರ್ಮದ ವಿಷಯಕ್ಕೆ ಬಂದಾಗ ತುಳುನಾಡಿನ ಅರಸರಲ್ಲಿ ಬಹುತೇಕ ಮಂದಿ ಜೈನರಾಗಿದ್ರು. ಅದರ ಜೊತೆಗೆ ಇಲ್ಲಿ ಬೌದ್ಧ ಧರ್ಮೀಯರು, ಜೈನ ಧರ್ಮದವರು, ವೀರಶೈವ ಧರ್ಮದವರು ಹಾಗೆ ನಾಥ ಮತ್ತು ಇಸ್ಲಾಂ ಕ್ರೈಸ್ತ ಧರ್ಮದವರು ಕೂಡ ನೆಲೆಸಿದ್ರು. ಬೌದ್ಧ, ಜೈನ, ವೀರಶೈವ, ಇಸ್ಲಾಂ, ಕ್ರೈಸ್ತರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ ಹೊಸದಾಗಿ ನಾಥ ಧರ್ಮ ಅಂತ ಒಂದಿದೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಬರುತ್ತೆ. ಅಂದರೆ ಈ ದೇಹ ನಶ್ವರವಾದದ್ದು, ಅಲ್ಲಿ
ದೈವಿಕ ಹಿನ್ನೆಲೆಯಲ್ಲಿ ಅಮರತ್ವವನ್ನ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸಿದಂತಹ ಧಾರ್ಮಿಕ ಪಂಥವನ್ನ ನಾಥ ಪಂಥ ಅಂತ ಕರೆಯಲಾಗುತ್ತೆ ಮಕ್ಕಳೇ. ಇನ್ನು ನಮ್ಮ ತುಳುನಾಡಿನಲ್ಲಿ ನಾಗಾರಾಧನೆ, ನಾಗರ ಪಂಚಮಿ ಮಾಡ್ತೀವಲ್ಲ ಮಕ್ಕಳೇ, ಆ ನಾಗರ ಆರಾಧನೆ ಹಾಗೆ ಭೂತಾರಾಧನೆ ಕೂಡ ಈ ನಮ್ಮ ತುಳುನಾಡಿನ 2 ಆರಾಧನಾ ಪಂಥಗಳು. ಜೊತೆಗೆ ದ್ವೈತ ಸಿದ್ಧಾಂತದ ಸ್ಥಾಪಕ ಇದಾರಲ್ಲ ನಮ್ಮ ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರು ಎಲ್ಲಿಯವರು? ಉಡುಪಿಯ ಪಾಜಕದಲ್ಲಿ ಜನಿಸ್ತಾರವರು ಅಲ್ವಾ ಮಕ್ಕಳೇ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಉಡುಪಿ ತುಳುನಾಡಿಗೆ ಬರುತ್ತೆ. ಜೊತೆಗೆ ಮಂಗಳೂರಿನಲ್ಲಿ ಕದ್ರಿಯಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವಾಲಯ ತುಳುನಾಡಿನಲ್ಲಿರ್ತಕ್ಕಂಥ ಪ್ರಾಚೀನ ದೇವಾಲಯ ಮಕ್ಕಳೇ. ನೀವು ಶೈಕ್ಷಣಿಕ ಪ್ರವಾಸ ಹೋದಂಥ ಸಂದರ್ಭಗಳಲ್ಲಿ ನೋಡಿರ್ಬೋದು, ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಹೋದಂಥ ಸಂದರ್ಭಗಳಲ್ಲಿ ನೀವು ಗಮನಿಸ್ಕೋಬಹುದು ಮಕ್ಕಳೇ. ತುಳುನಾಡಿನಲ್ಲಿ ಕ್ರೈಸ್ತರು ಪ್ರಥಮವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾರೆ. ಜೊತೆಗೆ ಮಂಗಳೂರಿನಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿದವರು ಕ್ರೈಸ್ತರೇ. ಪ್ರಿಂಟಿಂಗ್ ಪ್ರೆಸ್ಸು ಮಕ್ಕಳೇ ಮುದ್ರಣಾಲಯ ಅಂತಂದರೆ. ಫರ್ಡಿನೆಂಡ್ ಕಿಟಲ್ ಅವರು ರಚಿಸಿದಂತಹ ಕನ್ನಡ ನಿಘಂಟು ಬಾಸೆಲ್ ಮಿಷನ್ ಈ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತೆ. ಜೊತೆಗೆ ತುಳು ನಿಘಂಟನ್ನ ರಚಿಸಿದವರು ಯಾರಪ್ಪ ಅಂದರೆ ಜರ್ಮನಿಯಿಂದ ಬಂದಂತಹ ಮೆನ್ನರ್ ಅವರು ತುಳು ನಿಘಂಟನ್ನ ಡಿಕ್ಷನರಿಯನ್ನ ರಚನೆ ಮಾಡ್ತಾರೆ. ಶಬ್ದಕೋಶ ನಿಘಂಟು ಅಂತಂದ್ರೆ. ಪ್ರಾರಂಭದಲ್ಲಿ ತುಳುನಾಡಿನಲ್ಲಿ ಕ್ರೈಸ್ತ ಮತ ಪ್ರಚಾರವನ್ನ ಮಾಡಿದ್ದು ವಿದೇಶಿ ಪಾದ್ರಿಗಳು, ಮುಂದೆ ದೇಶೀಯರೇ ಮುಂದುವರಿಸ್ತಾರೆ. ಇಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚರ್ಚುಗಳು ಸಾಕಷ್ಟು ಇದಾವೆ. ಪ್ರಾಚೀನ ಕಾಲದಿಂದಲೂ ಕೂಡ ಅರಬ್ ದೇಶದೊಂದಿಗೆ ತುಳುನಾಡು ವ್ಯಾಪಾರ ಸಂಬಂಧವನ್ನ ಹೊಂದಿತ್ತು. ಅದರ ಫಲವಾಗಿ ಅರಬ್ ದೇಶದಲ್ಲಿರ್ತಕ್ಕಂಥ ಇಸ್ಲಾಂ ಧರ್ಮ ನಮ್ಮ ತುಳುನಾಡಲ್ಲೂ ಕೂಡ ಪ್ರಚಾರಕ್ಕೆ ಬಂತು. ಮುಸಲ್ಮಾನರು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ಆಕರ್ಷಕವಾದಂಥ ಮಸೀದಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ವಾಸ್ತುಶಿಲ್ಪಕ್ಕೆ ಬರೋದಾದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ವಲ್ಲ ಕದ್ರಿ ಮಂಜುನಾಥ ದೇವಾಲಯ. ಆ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ಸುಂದರವಾದಂಥ ಅವಲೋಕಿತೇಶ್ವರನ ಬೃಹದಾಕಾರವಾದಂಥ ಕಂಚು ಶಿಲ್ಪವಿದೆ. ಇದು 1000 ವರ್ಷಗಳಷ್ಟು ಹಳೆಯದು ಮಕ್ಕಳೇ. 1000 ಅಂದರೆ 1000 ವರ್ಷಗಳಷ್ಟು ಹಳೆಯದು. ಅದ್ರ ಜೊತೆಗೆ ಮೂಡುಬಿದಿರೆಯಲ್ಲಿರ್ತಕ್ಕಂಥ 1000 ಕಂಬದ ಬಸದಿ ಮತ್ತು ಕಾರ್ಕಳ, ವೇಣೂರು ಹಾಗೂ ಧರ್ಮಸ್ಥಳಗಳಲ್ಲಿರ್ತಕ್ಕಂಥ ಗೊಮ್ಮಟ ಮೂರ್ತಿ ಜೈನ ಸಂಸ್ಕೃತಿಯ ಸಂಕೇತಗಳಾಗಿದೆ. ಈ ಪರದೆ ಮೇಲೆ ನೀವು ಗಮನಿಸಬಹುದು ಮಂಗಳೂರಿನಲ್ಲಿರ್ತಕ್ಕಂಥ ಅವಲೋಕಿತೇಶ್ವರ ಚಿತ್ರವನ್ನ ನೀವು ಗಮನಿಸಬಹುದು. ಮುಂದುವರೆದಂತೆ ಮೂಡುಬಿದಿರೆನಲ್ಲಿರ್ತಕ್ಕಂಥ 1000 ಕಂಬದ ಬಸದಿಯನ್ನ ಗಮನಿಸಬಹುದು. ಹಾಗೆ ಕಾರ್ಕಳದಲ್ಲಿರ್ತಕ್ಕಂಥ ಗೊಮ್ಮಟ ಮೂರ್ತಿಯನ್ನು ಕೂಡ ನೀವು ಪರದೆ ಮೇಲೆ ವೀಕ್ಷಿಸಬಹುದು. ಇಲ್ಲಿ ಪ್ರಸಿದ್ಧವಾದ ದೈವಗಳಾದಂತಹ ಕೋಟಿ ಚೆನ್ನಯ್ಯರ ಗರೋಡಿಗಳು ಕಾಣಿಸ್ತವೆ. ಗರೋಡಿ ಅಂತಂದ್ರೆ ಆರಾಧನಾ ಸ್ಥಳ. ಜನಪದಕ್ಕೆ ಬಂದಂದ್ರೆ ಕಂಬಳ ಅಂತ ಕರೀತಾರೆ. ಏನು ಕಂಬಳ ಅಂತಂದ್ರೆ ಮಕ್ಕಳೇ ಎಮ್ಮೆಗಳು ಗೊತ್ತಲ್ವಾ ನಿಮಗೆ? ನಾವು ರನ್ನಿಂಗ್ ರೇಸ್ ಮಾಡ್ತೀವಲ್ವಾ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದನ್ನ ಎಮ್ಮೆ ರೇಸು ಅಂತ ಕರಿಬಹುದು ಮಕ್ಕಳೇ. ನೆಕ್ಸ್ಟು ಕೋಳಿ ಅಂಕ, ಹುಂಜಗಳನ್ನ ಬಳಸ್ಕೊಂಡು ಆಡಂತ ಒಂದು ಆಟ. ಹಾಗೆ ಚೆನ್ನೆ. ಈ ಆಟಗಳು ತುಳುನಾಡಿನ ಪ್ರಮುಖವಾದಂತಹ ಜನಪದ ಆಟಗಳು. ಇದ್ರ ಜೊತೆಗೆ ಯಕ್ಷಗಾನ ಮತ್ತೆ ತಾಳೆಮದ್ದಳೆ ಇಲ್ಲಿನ ಪ್ರಾಚೀನವಾದಂತಹ ಕಲೆಗಳು. ಈಗ ನೀವು ಯಕ್ಷಗಾನದ ಒಂದು ವೇಷಧಾರಿಯ ಚಿತ್ರವನ್ನ ಇಲ್ಲಿ ಗಮನಿಸಬಹುದು ಮಕ್ಕಳೇ. ಮುಂದುವರೆದಂತೆ ನಾವು ಬ್ರಿಟಿಷ್ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಣ. 19ನೇ ಶತಮಾನದ ಪ್ರಾರಂಭದಿಂದ ಕರಾವಳಿ ಪ್ರದೇಶದಲ್ಲಿ ಬ್ರಿಟಿಷರು ಆಡಳಿತವನ್ನ ನಡೆಸಿದ್ರು. ಆಗ ಅವರದನ್ನ ಕರಾವಳಿ ಜಿಲ್ಲೆ ಅಂತ ಕರೀತಾ ಇದ್ರು. ಕೆನರಾ ಜಿಲ್ಲೆಯನ್ನ 2 ಭಾಗಗಳಾಗಿ ಅವರು ವಿಂಗಡಣೆ ಮಾಡ್ತಾರೆ. ಅದ್ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡವನ್ನ ನಾರ್ತ್ ಕೆನರಾ ಅಂತ ಕರೆದ್ರು, ದಕ್ಷಿಣ ಕನ್ನಡವನ್ನ ಸೌತ್ ಕೆನರಾ ಅಂತ ಕರೆದ್ರು.
ಈ ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡು ಸದಾಶಿವರಾವ್ ಮತ್ತೆ ಅತ್ತಾವರ ಯಲ್ಲಪ್ಪ ಅವರು ಅಗ್ರಗಣ್ಯರಾಗಿರ್ತಾರೆ. ಇಲ್ಲಿ ನೀವು ಕಾರ್ನಾಡು ಸದಾಶಿವರಾವ್ ಅವರ ಭಾವಚಿತ್ರವನ್ನ ಗಮನಿಸಬಹುದು. ಇವರು ದೇಶಭಕ್ತ ಅಂತ ಹೆಸರನ್ನ ಪಡ್ಕೊಂಡಿದ್ರು. ಹರಿಜನರ ಸೇವೆ ಇವರು ತುಂಬಾ ಚೆನ್ನಾಗಿ ಮಾಡಿದ್ರು, ಅದನ್ನ ಮರೆಯೋದಿಕ್ಕಾಗಲ್ಲ. ದಲಿತ ವರ್ಗದ ಮಕ್ಕಳಿಗೆ ಅವರ ಮನೆಯಲ್ಲೇ ಇಟ್ಕೊಂಡು ಊಟವನ್ನ ಹಾಕ್ತಾ ಇದ್ರು. ಇವರು ದೇಶಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದಂತಹ ಉಜ್ವಲ ತಾರೆ ಆಗಿದ್ದಾರೆ. ಮುಂದುವರೆದಂತೆ ಅತ್ತಾವರ ಯಲ್ಲಪ್ಪ ಅವರು, ಇವರ ಒಂದು ಭಾವಚಿತ್ರವನ್ನು ನೀವು ಪರದೆಯ ಮೇಲೆ ಗಮನಿಸಬಹುದು. ಈ ಅತ್ತಾವರ ಯಲ್ಲಪ್ಪ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಂತಹ ಆಜಾದ್ ಹಿಂದ್ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿರ್ತಾರೆ. ನೇತಾಜಿಯವರ ಆಜಾದ್ ಹಿಂದ್ ಫೌಜಿನಲ್ಲಿ 15 ವರ್ಷಗಳ ಕಾಲ ಸೇನಾಧಿಕಾರಿಯಾಗಿ ಇರ್ತಾರೆ. ಇವರು ಕುದ್ಮಲ್ ರಂಗರಾವ್ ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ಮಾಡ್ತಾರೆ. ಅಸ್ಪೃಶ್ಯತೆ ಅಂದ್ರೆ ಕೆಲವೊಂದು ವರ್ಗದ ಜನರನ್ನ ಸ್ಪರ್ಶ ಮಾಡುವ ಹಾಗಿಲ್ಲ, ಮುಟ್ಟುವ ಹಾಗೆ ಇಲ್ಲ, ಅದರ ವಿರುದ್ಧ ಚಳುವಳಿಯನ್ನ ಮಾಡ್ತಾರೆ. ದಲಿತ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟು ಆ ಮೂಲಕ ದಲಿತೋದ್ಧಾರದ ಕಾರ್ಯಕ್ರಮಗಳನ್ನ ಮಾಡಿದವರಲ್ಲಿ ತುಂಬಾ ಪ್ರಮುಖವಾದವರಂದ್ರೆ ಕುದ್ಮಲ್ ರಂಗರಾವ್. ಮಹಾತ್ಮ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಇವರ ಕಾರ್ಯಗಳನ್ನ ನೋಡ್ಬಿಟ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ನಮ್ಮ ತುಳುನಾಡಿನ ಕೊಡುಗೆ ತುಂಬಾ ಮುಖ್ಯ ಆಗಿದೆ. ನೀವು ಕೇಳಿರ್ಬೋದು, ಕೆನರಾ ಬ್ಯಾಂಕ್ ಕೇಳಿದಿರಲ್ಲ ಮಕ್ಕಳೇ, ಕಾರ್ಪೊರೇಷನ್ನು, ಸಿಂಡಿಕೇಟು, ಕರ್ನಾಟಕ ಮತ್ತೆ ವಿಜಯ ಬ್ಯಾಂಕ್ಗಳ ಹೆಸರೆಲ್ಲ ಕೇಳಿದಿರಲ್ವಾ? ಅವು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಸ್ಥಾಪನೆ ಆಗಿದ್ದು. ಅದ್ರ ಜೊತೆಗೆ ನಮ್ಮ ಇಡೀ ಭಾರತ ದೇಶದಲ್ಲೆಲ್ಲ ಈ ಒಂದು ಬ್ಯಾಂಕ್ಗಳ ವಿವಿಧ ಶಾಖೆಗಳು ಇದಾವೆ. ಆ ಮೂಲಕ ಭಾರತದ ಅರ್ಥವ್ಯವಸ್ಥೆಗೆ ಇವುಗಳ ಕೊಡುಗೆ ಅಪಾರನೇ ಆಗಿದೆ. ಅದ್ರ ಜೊತೆಗೆ ಲಕ್ಷಾಂತರ ಮಂದಿಗೆ ಇದು ಉದ್ಯೋಗಾವಕಾಶವನ್ನ ಕಲ್ಪಿಸಿದವೆ. ಇನ್ನು 1956ರಲ್ಲಿ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರ್ಪಡೆಗೊಳ್ಳುತ್ತೆ. ಇದಕ್ಕೆ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಅಧಿಪತ್ಯಕ್ಕೆ ಸೇರಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಂಗಡಣೆ ಮಾಡಿ ಉಡುಪಿ ಜಿಲ್ಲೆಯನ್ನಾಗಿ 1997ರಲ್ಲಿ ಮಾಡಲಾಗಿದೆ. ಇಲ್ಲಿ ಹೊಸ ಪದವಂತೂ ಮಕ್ಕಳೇ ಗರೋಡಿ ಅಂತ, ಅಲ್ಲೇ ಅರ್ಥವನ್ನ ಹೇಳಿದ್ದೀನಿ. ಇನ್ನೊಂದು ಸಾರಿ ಹೊಸ ಪದ ಅಲ್ವಾ, ಅದಕ್ಕೆ ಇನ್ನೊಂದು ಸಾರಿ ಇಲ್ಲಿ ಹೇಳ್ತಾ ಇದ್ದೀನಿ. ಗರೋಡಿ ಅಂದ್ರೆ ಆರಾಧನಾ ಕೇಂದ್ರ. ಇಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕಾಲಘಟ್ಟಗಳು ಅಂದ್ರೆ ಪ್ರಥಮವಾಗಿ ಆಳುಪರ ಆಳ್ವಿಕೆಯ ಕಾಲ 7ರಿಂದ 14ನೇ ಶತಮಾನ, ಬ್ರಿಟಿಷರ ಆಡಳಿತ ಕಾಲ 1801ರಿಂದ 1947. ಚಟುವಟಿಕೆಗಳನ್ನ ಮಾಡಬೇಕು ಮಕ್ಕಳೇ. ಏನಪ್ಪಾ ಅದು ಅಂದ್ರೆ ಕುದ್ಮಲ್ ರಂಗರಾವ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ನಾವು, ಜೊತೆಗೆ ಕಾರ್ನಾಡು ಸದಾಶಿವರಾಯರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ಓದ್ತೀರಾ ಮಕ್ಕಳೇ. ಅವ್ರು ಮಾಡಿರುವಂತ ಸಾಧನೆಗಳನ್ನ ಮೆಚ್ತೀರಾ ಅಲ್ವಾ? ಅದ್ರ ಜೊತೆಗೆ ತುಳುನಾಡಿನ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತ ಚಿತ್ರಗಳಿತ್ತಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡಿ ಚಿತ್ರ ಸಹಿತ ಅದ್ರ ಕುರಿತು ಮಾಹಿತಿಯನ್ನ ಬರೆದು ಒಂದು ಆಲ್ಬಮ್ ತಯಾರಿಕೆ ಮಾಡ್ತೀರಾ? ಎಸ್, ನೀವೆಲ್ಲ ಮಾಡ್ತೀರಾ ಜಾಣ ಮಕ್ಕಳು. ಜೊತೆಗೆ ನಿಮ್ಗೆ ಆಸಕ್ತಿ ಕೂಡ ಇದೆ ಅಲ್ವಾ ಇದರಲ್ಲಿ. ನೆಕ್ಸ್ಟ್ ನಾವು ಹೈದರಾಬಾದ್ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬರೋದು ಅಂದ್ರೆ ಬೇಡನಾಯಕರ ದಂಗೆಗಳು. ವಿಜಯನಗರ ಸಾಮ್ರಾಜ್ಯ ಅವನತಿಯಾದ ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಬೇಡನಾಯಕ ಪಾಳೇಗಾರರ ಪ್ರಾಬಲ್ಯ ಇರುತ್ತೆ. ಹೋರಾಟಗಾರರಾಗಿದ್ದಂತಹ ಅವರು 1800ರ ನಂತರ ಬ್ರಿಟಿಷರ ವಿರುದ್ಧ ನಡೆಸಂತ ದಂಗೆಗಳು ಎಣಿಕೆ ಇಲ್ಲ, ಎಷ್ಟೊಂದು ದಂಗೆಗಳನ್ನ ನಡೆಸಿದ್ದಾರೆ. ಸ್ಥಳೀಯ ಜಮೀನ್ದಾರರ ಶೋಷಣೆ, ಈ ದಂಗೆಗೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಜಮೀನ್ದಾರ ಇರ್ತಾರಲ್ಲ, ಅವರು ಸ್ಥಳೀಯರನ್ನ ಶೋಷಣೆ ಮಾಡ್ತಾ ಇರ್ತಾರೆ. ಜೊತೆಗೆ ಬ್ರಿಟಿಷರು ಜಾರಿಗೆ ತಂದಂತಹ ಶಸ್ತ್ರಾಸ್ತ್ರ ಕಾಯ್ದೆಗಳಂದ್ರೆ ಅವರ ಬಳಿ ಏನಾದ್ರೂ ಶಸ್ತ್ರಗಳನ್ನ ಇಟ್ಕೋಬೇಕು, ಆಯುಧಗಳನ್ನ ಇಟ್ಕೋಬೇಕು ಅಂತಂದ್ರೆ ಬ್ರಿಟಿಷರ ಒಂದು ನಿಯಮಗಳನ್ನ ಪಾಲಿಸಬೇಕಾಗಿತ್ತು. ಅರಣ್ಯ ಕಾಯ್ದೆ ಮತ್ತು ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಅವ್ರೇನ್ ಮಾಡ್ತಾರೆ, ದಂಗೆಯನ್ನ ಹೇಳ್ತಾರೆ. ಜನಸಾಮಾನ್ಯರು ಕೂಡ ಪ್ರತಿಭಟನೆಗೆ ಇಳಿತಾರೆ. 1800ರ ಅನಂತರ ನಡೆದಂತಹ 25ಕ್ಕೂ ಹೆಚ್ಚಿನ ದಂಗೆಗಳಲ್ಲಿ ಬೇಡರೇ ಹೆಚ್ಚಾಗಿ ಭಾಗವಹಿಸಿರುವುದನ್ನ ನಾವು ಗಮನಿಸಬಹುದು. ಈ ದಂಗೆಗಳ ಒಂದು ಮಹಾನ್ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಿಟಿಷರನ್ನ ಹೊರದೂಡೋದು
ಆಗಿತ್ತು. ಈ ಹಲಗಲಿ ಬೇಡನಾಯಕರ ದಂಗೆಯಲ್ಲಿ 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಶಸ್ತ್ರಾಸ್ತ್ರ ಕಾಯ್ದೆ ಅವರು ಭಾರತೀಯರು ಸರ್ಕಾರದ ಅಪ್ಪಣೆ ಪಡ್ಕೊಂಡೇ ಆಯುಧಗಳನ್ನ ಇಟ್ಕೋಬೇಕಾಗಿತ್ತು. ಸ್ವಭಾವತಃ ನಮ್ಮ ಬೇಡರು ಶೂರರಾಗಿರ್ತಾರೆ, ಜೊತೆಗೆ ಸ್ವಾಭಿಮಾನಿಗಳಾಗುತ್ತಾರೆ. ಈ ಒಂದು ಶಸ್ತ್ರಾಸ್ತ್ರ ಕಾಯ್ದೆಯಿಂದ ಅವ್ರಿಗೆ ಏನಾಗುತ್ತೆ, ತುಂಬಾ ಬೇಜಾರಾಗುತ್ತೆ, ನುಂಗಲಾರದ ತುತ್ತಾಗುತ್ತೆ. ತುತ್ತು ನುಂಗೋದಿಕ್ಕಾಗಲ್ಲ ಅಂದಾಗ ನಾವು ಎಷ್ಟು ಕಷ್ಟಪಡ್ತೀವಲ್ಲ ಅದೇ ರೀತಿ ಇವ್ರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆಯನ್ನ ಏಳ್ತಾರೆ. ಈ ದಂಗೆಯಲ್ಲಿ ಜಡಗ, ಬಾಲ, ರಾಮಿ ಮುಂತಾದಂಥ ನಾಯಕರು ಕೆಚ್ಚೆದೆಯಿಂದ ಹೋರಾಟವನ್ನು ನಡೆಸ್ತಾರೆ. ಈ ದಾಳಿಯಲ್ಲಿ ಅನೇಕ ವೀರರು ಮರಣವನ್ನ ಹೊಂದ್ಬಿಡ್ತಾರೆ. 290 ಜನರು ಸೆರೆ ಹಿಡಿತಾರೆ ಬ್ರಿಟಿಷರು. ಅದರಲ್ಲಿ 19 ಮಂದಿಯನ್ನ ಗಲ್ಲಿಗೇರಿಸ್ಬಿಡ್ತಾರೆ. ಹಲಗಲಿ ಬೇಡನಾಯಕರ ವೀರಗಾಥೆ ನಮ್ಮ ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇತಿಹಾಸದಲ್ಲಿ ಅಮರವಾಗಿದೆ. ಈ ದಂಗೆಯಲ್ಲಿ ರಾಮಿ ಅನ್ನೋ ವೀರ ಮಹಿಳೆ ಕೆಚ್ಚೆದೆಯಿಂದ ಹೋರಾಟ ಮಾಡಿ 3 ಜನ ಬ್ರಿಟಿಷ್ ಸೈನಿಕರನ್ನ ಗುಂಡಿಕ್ಕಿ ಕೊಲ್ತಾಳೆ. ಜೊತೆಗೆ ಆ ಒಂದು ದಂಗೆಯಲ್ಲಿ ನಮ್ಮ ರಾಮಿ ಕೂಡ ವೀರ ಮರಣವನ್ನ ಹೊಂದುತ್ತಾಳೆ. ಸಿಂಧೂರ ಲಕ್ಷ್ಮಣ ಅಂತ ಒಬ್ಬ ಮಹಾವೀರ. ಸಿಂಧೂರ ಅನ್ನೋದು ಪ್ರದೇಶ. ಅಲ್ಲಿರ್ತಕ್ಕಂಥ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾನೆ. ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಸಿಂಧೂರ ಗ್ರಾಮ ಬರುತ್ತೆ. ಬೇಡರ ಸಾಬು ಮತ್ತು ನರಸವ್ವ ಅನ್ನೋ ದಂಪತಿಗಳಿಗೆ ಲಕ್ಷ್ಮಣ ಜನಿಸ್ತಾನೆ. ಇವನ ಸಮಾಧಿ ಬೀಳಗಿಯಲ್ಲಿ ಇದೆ. ಸಿಂಧೂರ ಗ್ರಾಮ ಇನಾಮದಾರರ ಗೌಡ್ರ ಆಳ್ವಿಕೆಯಿಂದ ತತ್ತರಿಸ್ಬಿಟ್ಟಿರುತ್ತೆ. ಆಗ ಲಕ್ಷ್ಮಣ ಏನ್ ಮಾಡ್ತಾನೆ, ಬಂಡಾಯಕ್ಕೆ ಏಳ್ತಾನೆ. ಲಕ್ಷ್ಮಣ ಕ್ರಮೇಣ ಬ್ರಿಟಿಷರಿಗೆ ವಿರೋಧಿ ಆಗ್ತಾನೆ. ಬ್ರಿಟಿಷರ ಖಜಾನೆಗಳನ್ನ ಮತ್ತೆ ಶ್ರೀಮಂತರ ಹಣವನ್ನೆಲ್ಲ ದೋಚಿ ಬಡವರಿಗೆ ಹಂಚ್ತಾ ಇರ್ತಾನೆ. ಆ ಮುಖವಾಗಿ ಅವನು ಶೋಷಿತರಿಗೆ ಸೇವೆಯನ್ನ ಮಾಡ್ತಾ ಇರ್ತಾನೆ. ಈ ವಿಚಾರ ಬ್ರಿಟಿಷರಿಗೆ ಸ್ಥಳೀಯ ಜಮೀನ್ದಾರಿಗೆ ತಿಳಿದು ಅವ್ರನ್ನ ಊರ ಚಾವಡಿಯ ಮುಂದೆ ಲಕ್ಷ್ಮಣನನ್ನ ಕರೆಸಿ ಕಳ್ಳತನದ ಬಗ್ಗೆ ವಿಚಾರಣೆ ನಡೆಸಬೇಕಾದ್ರೆ ಲಕ್ಷ್ಮಣನಿಗೆ ಅನುಮಾನ ಬರುತ್ತೆ. ಅವನೇನ್ ಮಾಡ್ತಾನೆ, ಅಲ್ಲಿಂದ ಪರಾರಿ ಆಗ್ತಾನೆ. ಪೊಲೀಸ್ ಅಧಿಕಾರಿಯನ್ನ ಇವನು ಕೊಂದಿದ್ರಿಂದ ಇವನನ್ನ ಹಿಡಿಯೋದಿಕ್ಕೋಸ್ಕರ ಬ್ರಿಟಿಷರು ಶತ ಪ್ರಯತ್ನವನ್ನ ಮಾಡ್ತಾರೆ. ಮುಂದೆ ಅವನನ್ನ ಗುಂಡಿಕ್ಕಿ ಕೊಲ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಮ್ಮ ಸಿಂಧೂರ ಲಕ್ಷ್ಮಣ ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೀಯನಾಗಿದ್ದಾನೆ. ಮುಂದುವರೆದಂತೆ ನಾವು ಸುರಪುರದ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ಸುರಪುರ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿರ್ತಕ್ಕಂಥ ಶೂರ ಬೇಡ ನಾಯಕರಲ್ಲಿ ಸುರಪುರದ ಕೃಷ್ಣಪ್ಪ ನಾಯಕ ತೀರ್ಕೊಂಡಾದಂಥ ನಂತರ ನಮ್ಮ ವೆಂಕಟಪ್ಪ ನಾಯಕ ಉತ್ತರಾಧಿಕಾರಿ ಆಗ್ತಾನೆ. ಎಷ್ಟು ವರ್ಷಗಳಲ್ಲಿ ಮಕ್ಕಳೇ? 8 ವರ್ಷ ಆಗಿರುತ್ತೆ. ಆ 8 ವರ್ಷದ ಪುಟ್ಟ ಬಾಲಕ ವೆಂಕಟಪ್ಪ ನಾಯಕ ಉತ್ತರಾಧಿಕಾರಿಯಾಗಿ ಬರ್ತಾನೆ. ಅವನು ಬಂದಂತ ಸಂದರ್ಭದಲ್ಲಿ ಸುರಪುರವನ್ನ ನಿಜಾಮ ಮತ್ತೆ ಬ್ರಿಟಿಷರು ಇಬ್ರು ಕೂಡ ಹಂಚ್ಕೊಳ್ಳೋದಲ್ಲಿ ಆತರ ಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬರ್ತಾನೆ ನಮ್ಮ ವೆಂಕಟಪ್ಪ ನಾಯಕ. ನೋಡಿ ಮಕ್ಕಳೇ, ನಾವು ಕರ್ನಾಟಕ ಭೂಪಟದಲ್ಲಿ ಈಗಾಗಲೇ ತುಳುನಾಡನ್ಗೆ ತಿಳ್ಕೊಂಡಿದೀವಿ. ಈಗ ನೋಡಿ ಮಕ್ಕಳೇ, ಹೈದರಾಬಾದ್ ಕರ್ನಾಟಕ ಪ್ರದೇಶಗಳನ್ನ ಗುರುತಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಬೀದರ್ ಬರುತ್ತಲ್ಲ, ಈ ಬೀದರ್ ಜಿಲ್ಲೆ, ಕಲಬುರ್ಗಿ ಜಿಲ್ಲೆ, ಹಾಗೆ ಯಾದಗಿರಿ ಜಿಲ್ಲೆಗಳು, ರಾಯಚೂರು ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಆ ಕಾಲದಲ್ಲಿ ಬರ್ತಾ ಇತ್ತು. ಅದ್ರ ಜೊತೆಗೆ ಮಕ್ಕಳೇ, ನಾವು ಸುರಪುರ ಅಂತ ಕೇಳಿದ್ವಿ. ಈಗ ವೆಂಕಟಪ್ಪ ನಾಯಕ ಇದ್ದಂತಹ ಬೇಡ ನಾಯಕರ ಪ್ರದೇಶ ಈ ಯಾದಗಿರಿ ಜಿಲ್ಲೆನಲ್ಲಿ ಸುರಪುರ ಬರುತ್ತೆ. ಹಾಗೆ ಮುಧೋಳ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ಕಂಡು ಬರುತ್ತೆ ಮಕ್ಕಳೇ. ನೀವು ಕೂಡ ಈ ತರಗತಿಯಾದ ನಂತರ ಕರ್ನಾಟಕದ ಭೂಪಟವನ್ನ ಬರೆದು ಅದನ್ನ ನೀವೇನ್ ಮಾಡ್ಬೋದು, ಗುರುತಿಸ್ಬೋದು. ಗುರುತಿಸ್ತೀರಲ್ವಾ? ನೀವೆಲ್ಲ ಜಾಣ ಮಕ್ಕಳು. ಚಿತ್ರ ಬರೆಯೋದಂದ್ರೆ ನಿಮ್ಗೆ ಬಹಳನೇ ಇಷ್ಟ. ನೋಡಿ, ಇಲ್ಲಿ 8 ವರ್ಷಕ್ಕೆ ಉತ್ತರಾಧಿಕಾರಿಯಾಗಿ ಆಳ್ವಿಕೆಗೆ ಬಂದಂತಹ ನಮ್ಮ ಸುರಪುರದ ರಾಜ ವೆಂಕಟಪ್ಪ ನಾಯಕನನ್ನ ನೀವೇನ್ ಮಾಡ್ಬೋದು, ಪರದೆ ಮೇಲೆ ವೀಕ್ಷಿಸ್ಬೋದು. ರಾಜ ವೆಂಕಟಪ್ಪ ನಾಯಕ
ಆಂಗ್ಲ ಶಿಕ್ಷಣವನ್ನ ಪಡ್ಕೊಂಡಿರ್ತಾನೆ, ಇವನಿಗೆ ಸ್ವತಂತ್ರ ಮನೋಭಾವ ಇವನಿಗೆ ಇರುತ್ತೆ, ಸ್ವಾತಂತ್ರ್ಯ ಪ್ರಿಯನಾಗಿರ್ತಾನೆ. ಆದ ಕಾರಣ ಅವನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ಲ 1857ರಲ್ಲಿ, ಅದರ ಒಂದು ಪ್ರಭಾವ ಸುರಪುರದ ಮೇಲೂ ಇರುತ್ತೆ. ಆ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಚಾನ್ಸ್ ಆಗುತ್ತೆ ಇವನಿಗೆ. ಆ ಒಂದು ಅವಕಾಶ ಸಿಕ್ಕಿದಾಗ ಇವನೇನ್ ಮಾಡ್ತಾನೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಕ್ಷಣ ಸಕ್ರಿಯವಾಗಿ ಪಾಲ್ಗೊಳ್ತಾನೆ. ಬ್ರಿಟಿಷರ ಸೇನೆ ಸುರಪುರವನ್ನ ಮುತ್ತಿಗೆ ಹಾಕುತ್ತೆ. ಭಾರಿ ಹೋರಾಟ ನಡೆಯುತ್ತೆ ಮಕ್ಕಳೇ. ಆ ಹೋರಾಟದಲ್ಲಿ ಬ್ರಿಟಿಷ್ ಸೇನೆಯ ಹಿರಿಯ ಅಧಿಕಾರಿಯನ್ನ ನಮ್ಮ ರಾಜ ವೆಂಕಟಪ್ಪ ನಾಯಕ 2ನೇ ದಿನ ರಣರಂಗದಲ್ಲಿ ಆಗ ಕೊಂದು ಹಾಕ್ತಾನೆ. ಬ್ರಿಟಿಷರ ಧೈರ್ಯ ಏನಾಗುತ್ತೆ, ಕುಸಿಯುತ್ತೆ. ಅವರು ನೇರವಾಗಿ ವೆಂಕಟಪ್ಪ ನಾಯಕನ ಜೊತೆ ಯುದ್ಧ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರದ್ದಿರುತ್ತಲ್ಲ ಕುತಂತ್ರ, ಅದನ್ನ ಬಳಸ್ತಾರೆ. ಮೋಸದಿಂದ ಆದ್ರೂ ಏನ್ ಮಾಡ್ಬೇಕು, ಈ ಕೋಟೆನ ಗೆದ್ಕೊಳ್ಬೇಕು ಅಂತ ನಮ್ಮ ವೆಂಕಟಪ್ಪ ನಾಯಕನ ಒಬ್ಬ ಪ್ರಮುಖ ಅಧಿಕಾರಿ ಏನ್ ಮಾಡ್ತಾನೆ, ಒಂದು ಗುಪ್ತ ಮಾರ್ಗವನ್ನ ಬ್ರಿಟಿಷರಿಗೆ ತಿಳಿಸ್ಬಿಡ್ತಾನೆ. ಆಗ ಬ್ರಿಟಿಷರು ಕುತಂತ್ರದಿಂದ ವಿಜಯವನ್ನ ಪಡ್ಕೋತಾರೆ. ಅಲ್ಲಿಂದ ತಪ್ಪಿಸಿಕೊಂಡಂತ ನಮ್ಮ ವೆಂಕಟಪ್ಪ ನಾಯಕ ಇನ್ನೂ ಹೆಚ್ಚಿನ ಸೈನ್ಯವನ್ನ ಸಂಗ್ರಹ ಮಾಡಿಬಿಟ್ಟು ಇವ್ರನ್ನ ಬ್ರಿಟಿಷರನ್ನ ಬಗ್ಗುಬಡಿಬೇಕು ಅಂತ ಹೈದರಾಬಾದಿನ ನಿಜಾಮನ ಹತ್ರ ಹೋಗ್ತಾನೆ. ಅಲ್ಲಿ ಅವನ ನಿಜಾಮನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಾಲಾರ್ ಜಂಗು ಬ್ರಿಟಿಷರಿಂದ ತನಗೇನಾದ್ರೂ ಲಾಭ ಸಿಗಬಹುದಾ ಅಂತ ಯೋಚನೆ ಮಾಡಿಬಿಟ್ಟು ಆ ಆಮಿಷಕ್ಕೆ ಒಳಗಾಗಿ ನಮ್ಮ ವೆಂಕಟಪ್ಪ ನಾಯಕನನ್ನ ಇಟ್ಕೊಂಡು ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಬ್ರಿಟಿಷರು ವಿಚಾರಣೆ ನಡೆಸ್ಬಿಟ್ಟು ವೆಂಕಟಪ್ಪನಿಗೆ ಮರಣದಂಡನೆಯನ್ನ ಕೊಟ್ಬಿಡ್ತಾರೆ. ನಾಟಕೀಯವಾಗಿ ಶಿಕ್ಷೆನ ಬರೀ 4 ವರ್ಷ ಅಂತ ಇಳಿಸ್ತಾರೆ 4 ವರ್ಷಕ್ಕೆ. ಆದ್ರೆ ವೆಂಕಟಪ್ಪ ನಾಯಕನನ್ನ ಬ್ರಿಟಿಷರು ಮೋಸದಿಂದ ಗುಂಡಿಟ್ಟು ಕೊಂದುಬಿಟ್ಟು ಕೊನೆಗೆ ಅವನೇ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ಸುಳ್ಳು ಕಥೆಯನ್ನ ಪ್ರಚಾರ ಮಾಡ್ತಾರೆ. ಆ ವೇಳೆಗೆ ನಮ್ಮ ವೆಂಕಟಪ್ಪ ನಾಯಕನಿಗೆ ಎಷ್ಟು ವಯಸ್ಸಾಗಿತ್ತು, ಬರೀ 24 ವರ್ಷ ಆಗಿತ್ತು. ನೋಡಿ ಮಕ್ಕಳೇ, 8 ವರ್ಷಕ್ಕೆ ಉತ್ತರಾಧಿಕಾರಿಯಾದಂಥ ನಮ್ಮ ವೆಂಕಟಪ್ಪ ನಾಯಕ ಬದುಕಿದ್ದಿದ್ದು ಬರೀ 24 ವರ್ಷ. ಅಷ್ಟು ಡ್ಯೂರೇಷನಲ್ಲೇ ಎಷ್ಟು ಸ್ವಾತಂತ್ರ್ಯ ಪ್ರೇಮಿಯಾಗಿ ಹೋರಾಟಗಳನ್ನು ಮಾಡಿ ಶಿಕ್ಷಣವನ್ನು ಪಡ್ಕೊಂಡು ಯಾವ ರೀತಿ ಸಾಧನೆಯನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾನಲ್ವ ಮಕ್ಕಳೇ. ಇವರನ್ನ ಮಾದರಿಯಾಗಿ ತೆಗೆದುಕೊಂಡು ನೀವು ಕೂಡ ಸಾಧನೆಗಳನ್ನು ಮಾಡ್ತೀರಾ ಅಲ್ವಾ. ಬ್ರಿಟಿಷರು ಸುರಪುರವನ್ನ ಹೈದರಾಬಾದ್ ನಿಜಾಮನಿಗೆ ಏನ್ ಮಾಡ್ತಾರೆ, ಕಾಣಿಕೆಯಾಗಿ ಕೊಡ್ತಾರೆ, ಗಿಫ್ಟ್ ಆಗಿ. ಹೀಗೆ ಆಗ್ಲೇ ನೋಡಿದ್ವಲ್ಲ ನಾವು ಭೂಪಟದಲ್ಲಿ, ಕಲಬುರ್ಗಿ, ಬೀದರು, ರಾಯಚೂರು ಪ್ರದೇಶಗಳು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರ್ಪಡೆ ಆಗುತ್ತೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಆಳರಸನೊಬ್ಬನ ವಿರುದ್ಧ ಜನ ಒಂದಾಗಿ ಬಂಡಾಯವೆದ್ದಂತಹ ಉಜ್ವಲ ಇತಿಹಾಸಕ್ಕೆ ಒಂದು ಉದಾಹರಣೆ, ನಿದರ್ಶನ ಆಗಿದೆ. ಹಾಗೆ ಮಹಾನ್ ತ್ಯಾಗ ಬಲಿದಾನಗಳಿಗೆ ಅಚ್ಚಳಿಯಾದಂಥ ಸಾಕ್ಷಿ ಕೂಡ ಆಗಿದೆ. ಈ ಹೋರಾಟದ ಹಿನ್ನೆಲೆ ಏನಾಗಿತ್ತಪ್ಪ ಅಂದ್ರೆ, ಹೈದರಾಬಾದ್ ಸಂಸ್ಥಾನದಲ್ಲಿ ಹಿಂದೂಗಳ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು. ಸಾರ್ವಜನಿಕವಾಗಿ ಹಿಂದೂಗಳು ಧಾರ್ಮಿಕ ಆಚರಣೆಗಳನ್ನ ನಡೆಸೋ ಹಾಗೆ ಇರಲಿಲ್ಲ. ಸಂಸ್ಥಾನದಲ್ಲಿ ಶಿಕ್ಷಣವನ್ನ ಕಡೆಗಣಿಸಲಾಗಿತ್ತು. ನೋಡಿ, ಶಿಕ್ಷಣ ಇರಲಿಲ್ಲ ಅಂತಂದ್ರೆ ಎಂಥ ದುಸ್ಥಿತಿ ಬರುತ್ತೆ ಅಂತ. ಅದಕ್ಕೋಸ್ಕರವಾಗಿ ನಾವು ಶಿಕ್ಷಣವನ್ನ ಪಡ್ಕೋಬೇಕು. ಅಲ್ಲಿ ಎಲ್ಲವೂ ಉರ್ದುಮಯ ಆಗೋಗಿತ್ತು. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಅದರಿಂದ ದೊಡ್ಡ ಹೊಡೆತ ಬಿತ್ತು. ನಿಜಾಮ ಕಾಲಗಪ್ತಿ ಎಂಬ 53 ಕರಾಳ ನಿಯಮಗಳನ್ನ ಜಾರಿಗೆ ತರ್ತಾನೆ. ಜನರ ಮೂಲಭೂತ ಸ್ವಾತಂತ್ರ್ಯವನ್ನ ಕಸಿದುಕೊಂಡಂಗಾಗುತ್ತೆ ಆ ಕಾಲಗಪ್ತಿ ನಿಯಮಗಳ ಪರಿಣಾಮವಾಗಿ. ಈ ಒಂದು ಹೋರಾಟದ ಜನಪ್ರಿಯ ನಾಯಕರು ಅಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರು. ಅವರು ಹೈದರಾಬಾದ್ ಸಂಸ್ಥಾನದ ಎಲ್ಲೆಡೆ ಸಂಚಾರ ಮಾಡಿ ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನ ಸಂಘಟನೆ ಮಾಡ್ತಾರೆ. ಇನ್ನೊಬ್ರು ನಾಯಕರು ಅಂದ್ರೆ ಹರಡೇಕರ್ ಮಂಜಪ್ಪ. ಇವರು ಕರ್ನಾಟಕದ ಗಾಂಧಿ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಇವರು ಪಾನ ವಿರೋಧ, ಮದ್ಯಪಾನ ಮಾಡ್ತಾರಲ್ಲ ಅದನ್ನ ನಿಷೇಧ ಮಾಡಬೇಕು, ಅದನ್ನ ವಿರೋಧಿಸ್ತಾರೆ. ಅದನ್ನ ಪಾನ ವಿರೋಧ ಅಂತ ಕರೀತಾರೆ. ಜೊತೆಗೆ ಅಸ್ಪೃಶ್ಯತೆ ಆದ್ರಂತ ಈಗಾಗಲೇ ತಿಳಿಸಿದ್ದೀನಿ ನಾನು. ಆ ಅಸ್ಪೃಶ್ಯತೆಯ ನಿವಾರಣೆ ಮಾಡೋದಕ್ಕೋಸ್ಕರ ಇವರು ಶ್ರಮಿಸ್ತಾರೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಜನಪ್ರಿಯಗೊಳಿಸ್ತಾರೆ. ನೋಡಿ, ನೀವು ಸ್ವಾಮಿ ರಮಾನಂದ ತೀರ್ಥರ ಭಾವಚಿತ್ರವನ್ನ ಪರದೆಯ ಮೇಲೆ ವೀಕ್ಷಿಸಬಹುದು. ಹಾಗೆ
ಹರ್ಡೇಕರ್ ಮಂಜಪ್ಪ, ಕರ್ನಾಟಕದ ಗಾಂಧಿ, ಇವರ ಒಂದು ಭಾವಚಿತ್ರವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಈ ನಡುವೆ ಒಂದೇ ಮಾತರಂ ಹಾಡೋದನ್ನ ಸರ್ಕಾರ ಏನ್ ಮಾಡುತ್ತೆ, ನಿಷೇಧ ಮಾಡುತ್ತೆ. ಹಾಡಬಾರ್ದು ಒಂದೇ ಮಾತರಂ. ನೀವು ನಮ್ಮ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಹಾಡ್ತೀರಾ ಅಲ್ವಾ ಮಕ್ಕಳೇ? ಯಸ್, ಅದಕ್ಕೆ ಡ್ಯಾನ್ಸ್ ಕೂಡ ಮಾಡ್ತೀರಾ ಅಲ್ವಾ? ಹಾಡೋದನ್ನ ಸರ್ಕಾರ ನಿಷೇಧ ಮಾಡುತ್ತೆ. ಇದ್ರ ವಿರುದ್ಧ ಆಗ ನಡೆದಂತಹ ಚಳುವಳಿಯೇ ಒಂದೇ ಮಾತರಂ ಚಳುವಳಿ. ಈ ವಿರುದ್ಧ ನಡೆದ ಹೋರಾಟದ ಧೀರ ನಾಯಕ ಅಂದ್ರೆ ರಾಮಚಂದ್ರ ರಾವ್. ಅವ್ರನ್ನ ಒಂದೇ ಮಾತರಂ ರಾಮಚಂದ್ರ ರಾವ್ ಅಂತ ಕೂಡ ಕರೀತಾರೆ. ಈ ಒಂದೇ ಮಾತರಂ ಹಾಡಿದ ನೂರಾರು ಜನರನ್ನ ಏನ್ ಮಾಡ್ತಾರೆ, ಬಂಧಿಸ್ತಾರೆ. ಕಾಂಗ್ರೆಸ್ ಸಂಸ್ಥೆಗೆ ಸಂಸ್ಥಾನದಲ್ಲಿ ನಿಷೇಧ ಇರುತ್ತೆ. ಅದು ಹೈದರಾಬಾದ್ ಸ್ವತಂತ್ರ ಭಾರತದ ಒಕ್ಕೂಟವನ್ನ ಸೇರಬೇಕು ಅಂತ ನಿಜಾಮ ಒತ್ತಾಯವನ್ನ ಮಾಡ್ತಾನೆ. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಬಂತಲ್ವಾ, ಆಗ ಭಾರತ ಧ್ವಜವನ್ನ ಹೈದರಾಬಾದಿನಲ್ಲಿ ಹಾರಿಸೇ ತೀರ್ಬೇಕು ಅಂತ ಜನ ಏನ್ ಮಾಡ್ತಾರೆ, ದೃಢ ಸಂಕಲ್ಪವನ್ನ ಗೈತಾರೆ. ನಿಜಾಮನ ಸರ್ಕಾರ ಜನರ ಮೇಲೆ ಇನ್ನಷ್ಟು ಪ್ರತಿಬಂಧವನ್ನ ಹೇರುತ್ತೆ. ಇದೇ ವೇಳೆ ರಜಾಕಾರರು ಅಂತಿರ್ತಾರೆ ನಮ್ಮ ಹೈದರಾಬಾದ್ ಸಂಸ್ಥಾನದಲ್ಲಿ. ಇದೊಂದು ಕ್ರೂಯಲ್ ಆರ್ಮಿ, ಕ್ರೂರವಾದಂಥ ಸೈನಿಕ ಸಂಘಟನೆ ಅಂತ ಕರಿಬಹುದು. ಅದು ವ್ಯಾಪಕವಾಗಿ ಕೊಲೆ ಸುಲಿಗೆಗಳನ್ನೆಲ್ಲ ಮಾಡ್ತಿರ್ತಾರೆ. ಇದಕ್ಕೆ ನಿಜಾಮನ ಬೆಂಬಲ ಕೂಡ ಇರುತ್ತೆ. ಇದೇ ವೇಳೆ ಎಲ್ಲೆಡೆ ಒಂದೇ ಸಮನೆ ಒಂದೇ ಮಾತರಂ ಕೇಳಿ ಬರ್ತಾ ಇರತ್ತೆ. ಈ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನ ಸಂಘಟಿಸಿದವರು ಅಂದ್ರೆ ನಮ್ಮ ತರುಣ ನಾಯಕ ಶರಣಗೌಡ ಇನಾಮದಾರ್. ಅವರು ಸಂಘಟಿಸಿದಂತಹ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದೆರಗಿದ್ವು. ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತಗೊಳ್ತವೆ. ಈ ಮುಕ್ತರಾದ ಜನ ಅಭಿಮಾನದಿಂದ ಶರಣಗೌಡ ಇನಾಮದಾರರನ್ನ ಸರದಾರರು ಅಂತ ಕರೆದಿದ್ದಾರೆ. ನೋಡಿ, ನೀವು ಇಲ್ಲಿ ಶರಣಗೌಡ ಇನಾಮದಾರರ ಒಂದು ಭಾವಚಿತ್ರವನ್ನ ಪರದೆಯ ಮೇಲೆ ವೀಕ್ಷಿಸಬಹುದು. ರಜಾಕಾರರ ಅತಿಯಾದ ಹಾವಳಿಯಿಂದ ಲಕ್ಷೋಪಲಕ್ಷ ಜನ ಹೈದರಾಬಾದ್ ಸಂಸ್ಥಾನವನ್ನ ತ್ಯಜಿಸಿ ರಜಾಕಾರರ ಕಾಟ ತಡೆಯಕ್ಕಾಗದೆ ನೆರೆಯ ಸ್ವತಂತ್ರ ಭಾರತಕ್ಕೆ ವಲಸೆ ಹೋಗ್ತಾರೆ. ಸಾವಿರಾರು ತರುಣರು ಹೈದರಾಬಾದಿನ ಗಡಿಯುದ್ದಕ್ಕೂ ಶಿಬಿರಗಳನ್ನು ಸ್ಥಾಪಿಸಿ ರಜಾಕಾರ ಪುಂಡರ ವಿರುದ್ಧ ಸಶಕ್ತವಾದಂಥ ಹೋರಾಟವನ್ನ ನಡೆಸ್ತಾರೆ. 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯಗೊಂಡ್ರು. ಹೈದರಾಬಾದ್ ಸಂಸ್ಥಾನ ಇನ್ನೂ ಸ್ವತಂತ್ರ ಭಾರತದೊಂದಿಗೆ ಸೇರ್ಕೊಂಡಿರಲಿಲ್ಲ. ಈ ಮಧ್ಯೆ ರಜಾಕಾರರ ಹಿಂಸಾಚಾರ ನಿರಂತರವಾಗಿ ನಡೀತಾ ಇತ್ತು. ಕೊನೆಗೆ ಹೈದರಾಬಾದ್ ಸಮಸ್ಯೆಯನ್ನ ಇತ್ಯರ್ಥ ಮಾಡೋದಕ್ಕೆ ನಮ್ಮ ಗೃಹ ಮಂತ್ರಿಯಾಗಿರ್ತಾರಲ್ಲ ಸರ್ದಾರ್ ವಲ್ಲಭಭಾಯಿ ಪಟೇಲು, ಅವರಿಗೆ ಅಧಿಕಾರವನ್ನ ಸರ್ಕಾರ ನೀಡುತ್ತೆ. ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ವೀಕ್ಷಿಸಬಹುದು. ಅದರ ಪರಿಣಾಮವಾಗಿ ಅವರ ಆದೇಶದಂತೆ 1948 ಸೆಪ್ಟೆಂಬರ್ 17ರಂದು ಭಾರತೀಯ ಸೈನ್ಯ ಹೈದರಾಬಾದನ್ನ ಪ್ರವೇಶಿಸುತ್ತೆ. ಬೇರೆ ಮಾರ್ಗನೇ ಇರಲಿಲ್ಲ. ಅದಕ್ಕೋಸ್ಕರ ನಿಜಾಮ ಏನ್ ಮಾಡ್ತಾನೆ, ಶರಣಾಗ್ತಾನೆ. ನಂತರ ಹೈದರಾಬಾದ್ ಸಂಸ್ಥಾನ ನಮ್ಮ ಸ್ವತಂತ್ರ ಭಾರತದೊಂದಿಗೆ ವಿಲೀನ ಆಗುತ್ತೆ, ಸೇರ್ಕೊಳ್ಳುತ್ತೆ. ಇಲ್ಲಿ ಚಟುವಟಿಕೆಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಏನಪ್ಪಾ ಅದು ಅಂದ್ರೆ, ನಿಮ್ಗೆ ಲಾವಣಿಗಳು ಅಂದ್ರೆ ಇಷ್ಟ ಅಲ್ವಾ? ಬೇಡ ನಾಯಕರ ದಂಗೆಗಳಿಗೆ ಸಂಬಂಧಿಸಿದಂತಹ ಲಾವಣಿ ಮತ್ತು ಹಾಡುಗಳಿದೆ ಮಕ್ಕಳೇ, ಅದನ್ನ ಸಂಗ್ರಹಿಸ್ತೀರಾ ಅಲ್ವಾ? ಜೊತೆಗೆ ಇವತ್ತಿನ ಹೀರೋ ಯಾರು, ಸುರಪುರದ ವೆಂಕಟಪ್ಪ ನಾಯಕ ಇದ್ದಾನಲ್ಲ, ಅವನು ಬರೀ 8 ವರ್ಷಕ್ಕೆ ಆಡಳಿತಕ್ಕೆ ಬಂದು 24 ವರ್ಷದ ಡ್ಯೂರೇಷನ್ ಅಷ್ಟರಲ್ಲಿ ಅವನ ಸಾಧನೆ ಎಷ್ಟು ಚೆನ್ನಾಗಿತ್ತಲ್ವಾ ಮಕ್ಕಳೇ? ಅವನ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೀತೀರಾ ಅಲ್ವಾ? ವೆರಿ ಗುಡ್. ನಾವು ಇವತ್ತು ಏನೇನು ತಿಳ್ಕೊಂಡ್ವಿ ಅಂತ ಇನ್ನೊಂದ್ಸರಿ ಮೆಲ್ಕ್ ಹಾಕೊಂಡ್ಬಿಡೋಣ. ತುಳುನಾಡಿನ ಇತಿಹಾಸ, ಸಂಸ್ಕೃತಿ, ಕೊಡುಗೆಗಳನ್ನ ಅರ್ಥ ಮಾಡ್ಕೊಂಡ್ವಿ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬ್ರಿಟಿಷ್ ಆಳಸರು, ನಿಜಾಮ ಮತ್ತು ಸ್ಥಳೀಯ ಜಮೀನ್ದಾರರ ವಿರುದ್ಧ ನಡೆಸಿದಂತ ಹೋರಾಟಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆ ಲಾಸ್ಟಲ್ಲಿ ನಿಮಗೊಂದಿದೆ, ಏನದು? ಅದೇ ಹೋಮ್ವರ್ಕ್. ನೋಡಿ, ಇಲ್ಲಿ 4 ಪ್ರಶ್ನೆಗಳಿದೆ ಮಕ್ಕಳೇ. ನಿಮ್ಗೆ ಪಠ್ಯಪುಸ್ತಕ ಕೂಡ ಕೊಡಲಾಗಿದೆ ಅಲ್ಲ ಮಕ್ಕಳೇ? ಆ ಪಠ್ಯಪುಸ್ತಕದ ಸಹಾಯದಿಂದ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದು ದಿನಾಂಕವನ್ನ ನಮೂದಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ? ಎಸ್, ಇವತ್ತಿನ ಪಾಠ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನಂತೂ ಭಾವಿಸ್ತೀನಿ. ಹೌದಲ್ವಾ ಮಕ್ಕಳೇ?
ವಂದನೆಗಳು. ನಾನು ಮೋಹನ್ ಕುಮಾರಿ ಎಸ್, ಪದವೀಧರ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕರಿತಿಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 2, ಬೆಂಗಳೂರು ದಕ್ಷಿಣ ಜಿಲ್ಲೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ